ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಮುಖ ತೊಳಿದಿರೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗು. ಇವತ್ತು ಸಂಡೇ, ಅದಕ್ಕೆ ಇವತ್ತು ಫನ್ ಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಎಲ್ಲರೂ ಫ್ಯಾಮಿಲಿ ಇವತ್ತು ಹೆಂಗೂ ವೀಕೆಂಡ್ ಆಗಿರೋದ್ರಿಂದ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಇವಾಗ ಆಲ್ರೆಡಿ ನಾವು ಇಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾಯಿದ್ದೀವಿ. ಏನೇನು ಮಾಡ್ತಾಯಿದ್ದೀವಿ ಅಂತ ನೋಡಿ. ಜಾಸ್ತಿ ಏನಿಲ್ಲ, ಸಿಂಪಲ್ಲಾಗಿ ಮಾಡಿಕೊಂಡು ಒಂದು ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಓಕೆ, ಬನ್ನಿ ಏನೇನು ಮಾಡ್ತಾಯಿದ್ದೀವಿ ಅಂತ ತೋರಿಸ್ತೀನಿ. ಗೈಸ್, ಏನು ಗೊತ್ತಾ, ಎಲ್ಲರೂ ಸೇರಿಕೊಂಡು ಒಂದೇ ಹತ್ರ ಅಡುಗೆ ಮಾಡಿ ಒಂದೇ ಹತ್ರ ತಿನ್ಕೊಂಡು ಜೊತೇಲಿ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದು, ಅದು ಈಗಿನ ಕಾಲದಲ್ಲಿ ಯಾರೂ ಅಷ್ಟೊಂದು ಮಾಡಲ್ಲ. ಅಂದರೆ ಫಸ್ಟೆಲ್ಲನೂ ಅದೇ ಥರ ಇತ್ತು. ಇವಾಗೆಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿಯಾಗಿರ್ತಾರೆ. ಅದರಿಂದ ಒಂದು ದಿನ ನಾವು ಫ್ರೀ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಇರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾವು ಮಾಡ್ತಾಯಿದ್ದೀವಿ ಅಡುಗೆನ. ಒಬ್ಬೊಬ್ಬರು ಒಂದೊಂದು ಕೆಲಸ ಅಂತ ವಹಿಸ್ಕೊಬಿಟ್ಟಿದ್ವಿ. ಚೆನ್ನಾಗಿತ್ತು. ಅಂದರೆ ನಮಗೆ ಕಷ್ಟ ಅನ್ಸಲ್ಲ, ಎಲ್ಲರೂ ಒಬ್ಬರೇ ಮಾಡೋದಕ್ಕಿಂತ ಒಬ್ಬೊಬ್ಬರು ಒಂದೊಂದು ಕೆಲಸ ಅಂತ ವಹಿಸ್ಕೊಬಿಟ್ರೆ ಎಷ್ಟು ಈಸಿಯಾಗಿ ಆಗ್ಬಿಡುತ್ತೆ. ನಾನು ಕಬಾಬ್ ಮಾಡ್ತಿದ್ದೆ, ದೀಕ್ಷಾ ಬಿರಿಯಾನಿ ಮಾಡ್ತಾಯಿದ್ಲು. ಮತ್ತು ನಮ್ಮ ಅಕ್ಕ ಪಾತ್ರೆ ಎಲ್ಲ ತೊಳ್ಕೊಡೋದು, ಮನೇಲಿ ಅದು ಇದು ಎತ್ಕೊಡೋದು, ಆ ಥರದ್ದೆಲ್ಲ ಕೆಲಸ ಮಾಡ್ಕೊಳ್ತಾಯಿದ್ರು. ಇಲ್ಲಿ ರೆಡಿ ಆಗ್ತಾ ಇದೆ. ಏನು ಮಾಡ್ತಾ ಇರೋದು? ಇದು ಚಿಕನ್ ಬಿರಿಯಾನಿ. ಇದು ನಮ್ಮ ದೀಕ್ಷಾ ಮಾಡ್ತಾ ಇರೋದು. ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ, ಸ್ಮೆಲ್ ಮಾತ್ರ ಗಮ್ಮಂತೈತೆ. ಆದಮೇಲೆ ನೋಡಬೇಕು. ಇಲ್ಲಿ ಕಬಾಬ್ಗೆ ಕಲಸಿ ಇಟ್ಟಿದ್ದೀನಿ ನಾನು, ಮಾಡಬೇಕು. ಮತ್ತು ಇಲ್ಲಿ ಮೊಟ್ಟೆ ಕೋಳಿ ಇದೆ, ಇದು ಸಾಂಬಾರು ಮಾಡಬೇಕು, ಮೊಟ್ಟೆ ಕೋಳಿ ಸಾಂಬಾರು. ಮತ್ತು ಇನ್ನೇನು ವೈಟ್ ರೈಸು, ಸ್ವಲ್ಪ ಮುದ್ದೆ, ಇಷ್ಟೇ ಅಲ್ವಾ? ಗಾಯ್ಸ್ ನೋಡಿ, ಮೊಟ್ಟೆ ಕೋಳಿ ಸಾಂಬಾರು. ಇದು ಹೆಂಗೆ ಮಾಡೋದು? ನಾರ್ಮಲ್ ಚಿಕನ್ ಸಾಂಬಾರು ಹೆಂಗೆ ಮಾಡೋದು ಹಂಗೆ. ಮಸಾಲೆ ಎಲ್ಲ ರೆಡಿ ಇದೆ. ಓಪನ್ ಮಿಕ್ಸ್ ಮಾಡೋದು, ಸಾಂಬಾರು ವಿಸಿಲ್ ಹಾಕ್ಸೋದು ಅಷ್ಟೇ. ಇನ್ನು ಕಬಾಬ್ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ಬಿರಿಯಾನಿ ಆಗಿದೆ. ಬಿರಿಯಾನಿ, ದಮ್ ಬಿರಿಯಾನಿ. ಹೆಂಗೆ? ಎಷ್ಟೊತ್ತಾಯ್ತು? ಅಲ್ಲ ಗಾಯ್ಸ್, ಇಲ್ಲಿ ಕುಕ್ಕರ್ ಇದೆ, ವಿಸಿಲ್ ಹಾಕ್ಸೋದು ಬಿಟ್ಬಿಟ್ಟು ಹಂಗೆ ಮಾಡ್ತವ್ರೆ. ಲೇಟ್ ಆಗ್ತೈತೆ. ಎಲ್ಲರೂ ಪಾಪ ಹೊಟ್ಟೆ ಹಸು ಎತ್ಕೊಂಡು ರಾತ್ರಿ ಯಾಕೆ ತಿಂದಿಲ್ಲ? ನಿಮ್ಮಮ್ಮ ಊಟ ಇಕ್ಕಿಲ್ಲ ನಿಂಕ? ನೋಡ್ರಿ, ಎಲ್ಲ ಮಕ್ಕಳೆಲ್ಲ ಹೊಟ್ಟೆ ಹಸ್ಕೊಂಡವ್ರೆ. ಹಾ, ಕರೆಕ್ಟ್. ಕಸ ಗುಡ್ಸು ಅಂದ್ರೆ ಅಲ್ಲಿ ಮೇಲ್ಮೇಲೆ ಗುಡ್ಸ್ಬಿಟ್ಟು ಅಲ್ಲೆಲ್ಲ ಒಳಗಡೆ ತಳ್ಳಿಬಿಟ್ಟು ನೀಟಾಗಿ ಕಸ ಗುಡ್ಸಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಕೆಲಸ. ನಾನು ದೀಕ್ಷಾ ಅಡುಗೆ ಮಾಡಿದ್ದು. ಅಂದರೆ ಎಲ್ಲ ನಾನು ಮಸಾಲೆ ರೆಡಿ ಮಾಡಿಕೊಟ್ಟೆ, ದೀಕ್ಷಾ ಅಡುಗೆ ಮಾಡ್ತಾ ಇದ್ದಾಳೆ. ನಮ್ಮ ನಿರೀಕ್ಷಾ ಕಸ ಗುಡ್ಸಿದ್ದು ಸರಿಯಾಗಿ ಗುಡ್ಸಿಲ್ಲ, ಅಲ್ಲಲ್ಲಿ ಬಿಟ್ಬಿಟ್ಟು. ಇವಳಂತೂ ಏನು ಮಾಡಿಲ್ಲ, ಬರೀ ತೋರ್ಸೋದ್ರಲ್ಲ ಅವಳೆ. ಅಲ್ಲಿ ಕಸ, ಇಲ್ಲಿ ಕಸ. ಅವ್ರ ಕೆಲಸ ಸರಿಯಾಗಿ ಮಾಡಿಲ್ಲ, ಇವ್ರ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಹೇಳೋದು. ಇದು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತೈತೆ. ಇದು ನಮ್ಮ ಮನೇಲಿ ಹುಳ ಇದ್ದಂಗೆ, ಅದ್ ಕಡೆ ಹುಳು ಹುಳು. ಆಯ್ತಾ ರೆಡಿ ಸಾಂಬಾರ್? ಆ ಹುಡ್ಗಿ, ಈ ಹುಡ್ಗಿ ಇವಾಗ ಎದ್ದು ಬಂದೈತೆ. ರಾತ್ರಿ ಎಲ್ಲನೂ ಬೆಳಗ್ಗೆ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೆಲ್ಲ ಹೇಳೋದು. ಬೆಳಗ್ಗೆ ಎದ್ದಿದ ತಕ್ಷಣ ಎದ್ದು ಬರಲ್ಲ, ಲೇಟಾಗಿ ಎದ್ದು ಬರೋದು, ಏನು ಕೆಲಸ ಮಾಡಲ್ಲ.
ನಮ್ಮ ಅಕ್ಕ ಪಾಪ ಪಾತ್ರೆ ತೊಳಿತವ್ರೆ. ಗೈಸ್ ನೋಡಿ, ಇದೇನಕ್ಕೂ ಸಪ್ರೇಟಾಗಿ ಹಂಗೆ ಇಟ್ಟವ್ರೆ ಮೊಟ್ಟೆ ಕೊಳಿದು. ಇದರಲ್ಲಿ ಏನು ಮಾಡೋದು, ಮೊಟ್ಟೆ ಸಾಸ್ ಅಂತೆ. ನಂಗೆ ಗೊತ್ತಿಲ್ಲ ಗೈಸ್, ನಾನು ಮೊಟ್ಟೆ ಸಾಂಬಾರು ಯಾವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡೇ ಇಲ್ಲ. ಯಾಕಂದರೆ ನಾವು ನಾನ್ ವೆಜ್ ಮಾಡೋದೇ ರೇರ್ ಅಲ್ವಾ, ವೆರೈಟಿಗಳು ಏನೂ ಬರೋಲ್ಲ ನಮ್ಗೆ ಅದರಲ್ಲಿ. ಕುದೀತಾ ಇದೆ ಸಾಂಬಾರು. ಗಾಯ್ಸ್ ನೋಡಿ, ಯಾವಾಗಲೇ ಎಲ್ಲ ಗುಡಿಸಿದ್ದೀನಿ ಅಂತಂದ್ರ, ಇವಾಗ ಅವ್ರ ಅಪ್ಪ ಬಂದಿದ್ದ ತಕ್ಷಣ ಇನ್ನೊಂದ್ಸತಿ ಪರಕೆ ಎತ್ಕೊಂಡು ನೀಟಾಗಿ ಗುಡಿಸ್ತಾಳೆ. ನೋಡ್ರಿ ಎಷ್ಟು ಭಯ ಇದೆ. ಈಗ ನೆಲ್ಲಿ ನೋಡಿದ ತಕ್ಷಣ ಕಂಡಿಡ್ದು ಬಿಡ್ತಾರೆ ಅಂತ ಇವಾಗ ನೀಟಾಗಿ ಕಸ ಗುಡಿಸ್ತಾಳೆ. ಆವಾಗ ಎಲ್ಲ ಗುಡಿಸಿದ್ದೀನಿ ಅಂದರು ನೋಡಿ. ಇಲ್ಲ ಗುಡಿಸಿದ್ದೀನಿ ಅಂತಂದ್ರು. ಗೈಸ್ ನೋಡಿದ್ರಲ್ವಾ ಒಬ್ರನ್ನೊಬ್ರು ಯಾವ ಥರ ಕಾಲು ಎಳ್ಕೊಳ್ತಿದ್ದಾರೆ ಅಂತ. ತುಂಬ ಅಂದರೆ ತುಂಬ ಫನ್ನಿ ಆಗಿತ್ತು ಅವತ್ತಂತೂ. ಚೆನ್ನಾಗಿತ್ತು. ಮಕ್ಕಳೆಲ್ಲ ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಅಡುಗೆ ಮಾಡಿದ್ವಿ. ಮತ್ತು ಒಂದು ಕಡೆ ಬಿರಿಯಾನಿ ಆಯಿತು, ಒಂದು ಕಡೆ ಮೊಟ್ಟೆ ಕೋಳಿ ಸಾಂಬಾರು ಆಯಿತು. ನಾನು ಫಸ್ಟ್ ಟೈಮು ಮೊಟ್ಟೆ ಕೋಳಿ ಸಾಂಬಾರು ಅವತ್ತು ಮಾಡೋದು ನೋಡಿದ್ದು. ಏನಂದರೆ ನಾರ್ಮಲ್ ಚಿಕನ್ಗಿಂತ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಅಲ್ವಾ, ಅದನ್ನು ಚೆನ್ನಾಗಿ ವಿಸಿಲ್ ಹಾಕ್ಸ್ಬೇಕು. ನನಗೆ ಗೊತ್ತಾಗಿದೆ ಅವತ್ತು ಮಾಡಿದಾಗಲೇ ಗೊತ್ತಾಗಿದ್ದು ನನಗೆ ಆ ಥರ ಇದೆ, ಇದು ಬೇರೆ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಮತ್ತು ಕಬಾಬ್ಗೆ ರೆಡಿ ಮಾಡಿಕೊಂಡು ಕಬಾಬ್ ಮಾಡ್ಕೊಂಡ್ವಿ. ಏನಂದರೆ ನಿಮಗೆಲ್ಲ ಅನಿಸಿರ್ಬೋದು ಏನಕ್ಕೆ ಹೊರಗಡೆ ಅಡುಗೆ ಮಾಡ್ತಾ ಇದ್ದೀವಿ, ಒಳಗಡೆನೆ ಇಷ್ಟೇ ಸ್ವಲ್ಪನೇ ಅಲ್ವಾ ಅಡುಗೆ, ಒಳಗಡೆ ಮಾಡ್ಕೋಬೋದಾಗಿತ್ತು ಅಂತ. ಏನಂದರೆ ಇದು ಹೊಸ ಮನೆ, ಹೇಳ್ಬೇಕಂದ್ರೆ ಹೊಸ ಮನೆ, ಇನ್ನೂ 2 months ಆಗಿದೆ ಅಷ್ಟೇ. 48 ದಿನ ಪೂಜೆ ಮಾಡ್ತಾರಲ್ವ, ಆವಾಗ ನಾನ್ ವೆಜ್ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ರಲ್ವ, ಅದಕ್ಕೆ 48 ದಿನ ಪೂಜೆ ಮಾಡಿದಾಗೂ ನಾನ್ ವೆಜ್ ಮಾಡಿಲ್ಲ. ಮತ್ತು ಇವಾಗ ವರಲಕ್ಷ್ಮಿ ಹಬ್ಬ ಬೇರೆ ಬಂತು. ಇನ್ನು ನಾನ್ ವೆಜ್ ಒಳಗಡೆ ಮಾಡಿದ್ರೆ ಮತ್ತೆ ವರಲಕ್ಷ್ಮಿ ಹಬ್ಬಕ್ಕೆ ಡೀಪ್ ಕ್ಲೀನ್ ಮಾಡಬೇಕಾಗುತ್ತೆ. ಅದರಿಂದ ಏನು ಮಾಡಿದ್ವಿ ನಾವು, ನಾನ್ ವೆಜ್ಜು ಒಳಗಡೆ ಮಾಡಲಿಲ್ಲ. ಒಳಗಡೆ ಮಾಡಿದ್ರೆ ಮತ್ತೆ ಡೀಪ್ ಕ್ಲೀನ್ ಯಾರು ಮಾಡೋದು ಅಂತ, ಅದಕ್ಕೆ ಹೊರಗಡೆನೇ ಸೇಫ್ಟಿಯಾಗಿ ಚೆನ್ನಾಗಿತ್ತು ಎಲ್ಲ, ಹೊರಗಡೆ ಏನೂ ಕಾಣಿಸಲ್ಲ, ಅದರಿಂದ ಒಳಗಡೆನೆ ಮಾಡ್ಕೊಂಡಿದ್ದೀವಿ ಅಷ್ಟೇ. ಬೆಳ್ಳುಳ್ಳಿ ಕಬಾಬ್ ಏನ್ರಿ ನಮ್ಮನ್ನೇ ಫೋಕಸ್ ಮಾಡ್ತೀರಾ? ತುಂಬ ಚೆನ್ನಾಗಿ ಮಾತಾಡ್ತೀನಿ. ನಾವು ಮಾತಾಡೋದು ವಿಡಿಯೋದಲ್ಲಿ ಕೇಳ್ಬಿಟ್ಟು ಎಲ್ಲರೂ ಹಂಗೆ ಅತ್ತೆ ತಗೊಂಡ್ಬಿಡ್ಬೇಕು. ಹಂಗೆ ಮಾತಾಡ್ತೀನಿ. ಫೈನಲಿ ಕಬಾಬ್ ಎಲ್ಲ ರೆಡಿ ಆಯಿತು ಗಾಯ್ಸ್. ಏನು ಗೊತ್ತಾ, ಎಲ್ಲ ಅಡುಗೆ ಆಗೋಷ್ಟರಲ್ಲಿ ಸಾಕಾಗ್ಬಿಟ್ಟಿತ್ತು. ಏನಂದರೆ ನಾವು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 11 ಗಂಟೆ ಆಗಿಬಿಟ್ಟಿತ್ತು ಟೈಮು. ಟಿಫನ್ನು ಸಹ ಯಾರೂ ಮಾಡಿರಲಿಲ್ಲ. ಅದರಿಂದ ಎಲ್ಲ ನೋಡಿ ಹೆಂಗೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಕಬಾಬ್ ಮಾಡ್ತಿದ್ವಲ್ಲ, ಅದನ್ನೇ 1-2 ಪೀಸ್ ತಿಂದ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲರೂ ಒಟ್ಟಿಗೆ ಬಂದು ಊಟ ಮಾಡ್ಕೊಂಡ್ವಿ. ನೋಡಿ, ಬಿರಿಯಾನಿ, ಕಬಾಬು ಮತ್ತು ಸಾಂಬಾರು, ಮೊಟ್ಟೆ ಕೋಳಿ ಸಾಂಬಾರು ಎಲ್ಲರೂ ಕುತ್ಕೊಂಡು ಊಟ ಮಾಡಿಕೊಂಡು ಅವತ್ತಿನ ದಿನ ಫುಲ್ಲೂ ಅಲ್ಲೇ ಇದ್ವಿ. ಮತ್ತು ಏನು ವ್ಲಾಗ್ಸ್ ಮಾಡಿಲ್ಲ, ನೈಟಿಗೆ ಮಾತ್ರ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ, ತಿನ್ಬೇಕಾದ್ರೆ ಊಟ ಮಾಡಬೇಕಾದ್ರೆ ಅಷ್ಟೇ. ನೈಟಿಗೆ ಅದೇ ಮೊಟ್ಟೆ ಕೋಳಿ ಸಾಂಬಾರು ಇತ್ತಲ್ಲ, ಅದಕ್ಕೆ ಪರೋಟ ತರಿಸ್ಕೊಂಡು ಅದನ್ನು ಬಿಸಿ ಮಾಡಿಕೊಂಡು ತಿಂದ್ವಿ. ಮತ್ತು ಮಕ್ಕಳೆಲ್ಲ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸಿದೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.